ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಜಿಲ್ಲೆಯಲ್ಲೇ ಸಾವಿರಾರು ಗಿಡಗಳ ಮಾರಣ ಹೋಮ ನಡೆದು ಹೋಗಿರುವಂತದ್ದು. ಬೆಳಗಾವಿ ತಾಲೂಕಿನ ಬಡಾಲಂಕಲಿಗೆ ಗ್ರಾಮದ ಹೊರವಲಯದಲ್ಲಿರುವಂತಹ ಒಂದು ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿರುವಂತದ್ದು. ಸೋಲಾರ್ ಪ್ಲಾಂಟ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರಿಗೆ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡಿದ್ರ ಅಧಿಕಾರಿಗಳು ಅನ್ನುವಂಥದ್ದು ಬೆಳಗಾವಿಯ ತಹಶೀಲ್ದಾರ್ ಆಗಿರ್ಬೋದು ಮತ್ತು ಬೆಳಗಾವಿಯ ಅರಣ್ಯ ಇಲಾಖಾ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಥವಾ ಇವರೇ ಶಾಮೀಲಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಸದ್ಯಕ್ಕೆ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಎಷ್ಟು ಮಟ್ಟಿಗೆ ಇಲ್ಲಿ ಮರಗಳ ಮಾರಣ ಹೋಮ ನಡೆದು ಹೋಗಿದೆ ಅನ್ನುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸದ್ಯ ಪ್ರತಿಯೊಂದು ಕಡೆ ಭಾಗದಲ್ಲಿ ಸುಮಾರು 50 ಎಕರೆಗೂ ಅಧಿಕ ಪ್ರದೇಶದಲ್ಲಿ ಸಾವಿರಾರು ಮರಗಳನ್ನು ಈಗ ಕಡಿದು ಹಾಕಿರುವಂಥದ್ದು ನೋಡಬಹುದಾಗಿದೆ. ಮೇಲ್ಗಡೆ ಭಾಗದಲ್ಲಿ ಒಂದು ಗುಡ್ಡವನ್ನು ಕೂಡ ತೋರಿಸ್ತಾ ಇದ್ದೇನೆ. ಈ ರೀತಿ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಂತಹ ಈ ಒಂದು ಪ್ರದೇಶ ಇದೀಗ ಬಹುತೇಕ ಬರಡು ಭೂಮಿಯಂತೆ ಭಾಸವಾಗ್ತಾ ಇರುವಂಥದ್ದು. ಎಲ್ಲಿ ಕಣ್ಣು ಹಸಿದ್ರು ಕೂಡ ಹಸಿರು ಕಾಣಿಸ್ತಾ ಇದ್ದಂತಹ ಭೂಮಿಯಲ್ಲಿ ಇದೀಗ ಈ ರೀತಿ ಗಿಡಗಳಿಗೆ ಕೊಡಲಿ ಏಟನ್ನು ಕೊಟ್ಟಿರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ಪ್ರದೇಶವನ್ನು ನಾಶಪಡಿಸುವಂತ ಕೆಲಸ ಆಗ್ತಾ ಇದ್ರು ಕೂಡ ಇಲ್ಲಿರುವಂತಹ ಸ್ಥಳೀಯ ಶಾಸಕಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇದು ಯಾವುದು ಕೂಡ ಗಮನಕ್ಕೆ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಅದರ ಜೊತೆಗೆ ಅಧಿಕಾರಿಗಳಿಗೂ ಕೂಡ ಈ ವಿಚಾರ ಗೊತ್ತಿಲ್ವಾ ಅಥವಾ ಗೊತ್ತಿದ್ರೂ ಕೂಡ ಅವರೇ ಈ ಒಂದು ವಿಚಾರದಲ್ಲಿ ಶಾಮೀಲಾಗಿ ಇಡೀ ಅರಣ್ಯ ಪ್ರದೇಶವನ್ನು ಕಡಿದು ಹಾಕೋಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಇಲ್ಲಿರುವಂಥ ಗ್ರಾಮಸ್ಥರಿದ್ದಾರೆ, ಅದರ ಜೊತೆಗೆ ಸ್ವಾಮೀಜಿಗಳಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ನೀವು ಈಗ ಈ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ನಿಮ್ಮ ಮಠ ಇರುವಂಥದ್ದು, ಇಲ್ಲಿ ಯಾವ್ಯಾವ ಮರಗಳಿದ್ವು ಮತ್ತು ಯಾವಾಗ ಈ ಗಿಡಗಳನ್ನು ಕಡ್ದು ಹಾಕಿರುವಂಥದ್ದು? ಈಗ 2 ತಿಂಗಳಾತ್ರ ಇಲ್ಲಿಂದ ಗಿಡ ಕಡಿಯತ್ತಾರ ಅವ್ರು. ನಾವು ಕೇಳಾಕತ್ರೂ ಅವ್ರು ಸ್ಟಾಪ್ ಮಾಡ್ತಾ ಇಲ್ಲ. ಮುಂದೆ ಯಾರನ್ನ ಏನಾರ ಕೇಳಕ್ಕೆ ಹೋದ್ಗಜಿ ಅಂದ್ರೆ ಅವ್ರು ನಮ್ಮದೆಲ್ಲ ಗುಡ್ಡ ಹಡ್ಡೋದೈತಿ, ಸೋಲಾರ್ ಪ್ಯಾನಲ್ ಮಾಡ್ತೇವೆ, 40 ಎಕರೆ ಅಷ್ಟು ಹಡ್ತೇವೆ ಅಂತೇಳಿ ಇಲ್ಲಿ ಮೊದಲು ನನಗೆ ಬಂದಾಗ ಸ್ಟಾಪ್ ಮಾಡಿಸಿರಿ. ನಾನು ಊರಾಗ ಹೋಗಿ ಹೇಳಕ್ಕೆ ಹೋದ್ರೂ ಊರನವ್ರು ಯಾರು ಬಂದು ಕೇಳಿಲ್ಲ. ನನ್ನ ಮುಂದೆ ಎಲ್ಲರಿಗೂ ಹೇಳುವಂಗೆ ಹೇಳಿದ್ದು. ನಾನು ಇಲ್ಲಿ ಇರುವಂಥವು ನಾನು 25-26 ವರ್ಷ ಆತು ನಾನು ಇಲ್ಲೇ ಇದ್ದೀನಿ ಈ ಗುಡ್ಡದಲ್ಲಿ. ಇಲ್ಲಿ ಮ್ಯಾಲೆ ಯಲ್ಲಮ್ಮ ದೇವಸ್ಥಾನ ಗುಡಿ ಇದೆ, ಕೆಳಗಡೆ ಕಲ್ಮೇಶ್ವರ ಅವಧೂತ ಕಲ್ಮೇಶ್ವರ ಗುಡಿ ಇದೆ. ಈ ಗುಡಿಯಲ್ಲಿ ನಾನು ಇರ್ತೀನಿ. ಇಲ್ಲಿ ಏನೋ ಆದ್ರೂ ನಾನು ಇಲ್ಲಿ ಸುರಕ್ಷಣೆಗೆ ನಾನೇ ಇರೋದು. ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಬಂದ್ರೂ ನಾ ಬಾಗೇವಾಡಿಯವ್ರು ಬಂದ್ರು ನಮ್ಮನ್ನ ಇಲ್ಲಿ ಏನಾದರೂ ನಾನು ಕೇಳ್ತಾರೋ, ಮುಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಇಲ್ಲಿ ಯಾರು ಬಂದ್ರೂ ಇದು ಏನಾರ ಆದ್ರೂ ಅವ್ರನ್ನ ನಾನು ಕೇಳಿರ್ತಾನು. ಮತ್ತು ಈ ರೈತರಿಗೆ ಸಮಸ್ಯೆಗಳು ಯಾವುದೂ ಮಾಡಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಗಿಡ ಕಟ್ ಮಾಡಿದ್ರು ಯಾವುದು ಗೊತ್ತಾಗಲಿಲ್ಲ. ನಾನು ಹೇಳ್ಕೊತ ಇದ್ದೇನೆ ರೀ ಅವರಿಗೆ. 2 ತಿಂಗಳು 20 ದಿವಸ ಆಯಿತು. 2.5 ತಿಂಗಳಾದರೂ ಅವ್ರನ್ನ ಗಿಡ ಕಡಿಬೇಡ ಅಂದ್ರು ನಾವು ಕಡಿಯವ್ರನ್ನ ಇದು 50 ಎಕರೆ ಗುಡ್ಡ ಅಲ್ಲ, 50 ಎಕರೆ ಗುಡ್ಡದೆಲ್ಲ ಪರ್ಮಿಷನ್ ತಂದವು. ನಾವು ಕಡಿಯವ್ರನ್ನ ನಮ್ಮನ್ನ ಯಾರು ಕೇಳಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ಸೊ ಇನ್ನೂ ಕೆಲವೊಂದಿಷ್ಟು ಜನ ಇಲ್ಲಿ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ತಾ ಸರಿಗೆ ಯಾವ್ಯಾವ ಗಿಡಗಳಿದ್ವು ಇಲ್ಲಿ ಪಕ್ಷಿಗಳಿದ್ವು? ಸೋಲಾರ್ ಪ್ಲಾಂಟ್ ಮಾಡೋದು ತಪ್ಪಿನಲ್ಲ, ಮಾಡಲಿ, ನಮಗೇನು ಅಭ್ಯಂತರ ಇಲ್ಲ. ಎಲ್ಲಾರ ಬಡ ಭೂಮಿದ್ದಲ್ಲೇ ಮಾಡ್ಬೇಕು, ಭಾಳ ಒಳ್ಳೆಯದು, ಭಾಳ ಸಂತೋಷ. ನಮ್ಮ ಸರ್ಕಾರ ಚಲೋ ಕೆಲಸ ಮಾಡತ್ತಿ. ಆದರೆ ಗಿಡಗಳಿಂದ ಏನೇನು ಲಾಭ ಐತಿ ಅನ್ನೋದು ಅವ್ರಿಗೆ ಗೊತ್ತೈತಿ, ನಮಗೆ ಗೊತ್ತೈತಿ. ಇಲ್ಲಿದ್ದ ರೈತರು ಎಷ್ಟು ತ್ರಾಸ ತಗೋತಾರೆ ಅನ್ನೋದು ಅವರಿಗೂ ಗೊತ್ತೈತಿ. ಇಲ್ಲಿ ಸಾಕಷ್ಟು ಸಾಗವಾನಿ ಗಿಡ, ಮತ್ತಿ ಗಿಡ, ಶ್ರೀಗಂಧದ ಗಿಡ ಮತ್ತು ವನ್ಯಜೀವಿಗಳು ಕೂಡ ಇಲ್ಲಿ ಜೀವಿಸ್ತಾ ಇದ್ದವು. ಅದನ್ನೆಲ್ಲ ಲಕ್ಷ್ಯ ಕೊಡದೆ ಇಲ್ಲಿ ಹೇಳಿದವ್ರ ಮಾತು ಕೇಳಿದೆ ಬಂದು ಇಲ್ಲಿ JCB ಹಚ್ಚಿದಾರು ಅಂತಂದ್ರೆ ಇದು ನಮ್ಮ ಗ್ರಾಮಸ್ಥರಿಗೆ ಯಾರಿಗೂ ಗೊತ್ತಾಗಿಲ್ಲ, ಪಂಚಾಯತಿಯವ್ರಿಗೂ ಗೊತ್ತಾಗಿಲ್ಲ. ಗೊತ್ತಾದರೂ ಆಗಿರ್ಬೋದು, ಆದರೆ ನಮಗೆ ಗೊತ್ತಿಲ್ಲ ಅಂತ ಎಲ್ಲರೂ ಹೇಳಾಕ್ತಾರು. ಈಗ ರೈತರು ಎಲ್ಲರೂ ಕೂಡಿ ಕಾಸತ್ತ ಮಳೆಯಲ್ಲಿ ತೊಡ್ಕೊಳತ್ತಾರ್ರಿ. ಇದಕ್ಕೆ ಏನು ಇದನ್ನು ಕೊಡ್ತೀರಿ ಕೊಡ್ರಿ ನೀವು. ಈಗ ಇದು ಸ್ಥಳೀಯವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಜಿಲ್ಲೆ, ತವರು ಕ್ಷೇತ್ರ. ಸೊ ಅವ್ರ ಗಮನಕ್ಕಿಲ್ವಾ ಅಥವಾ ಗಮನಕ್ಕಿದ್ರೂ ಕೂಡ ಈ ರೀತಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮರಗಳನ್ನು ಕಟ್ ಮಾಡಿದಾರ ಹೆಂಗೆ? ಇದು ನಮಗೆ ಒಂದು ಅರ್ಥ ಆಗತ್ರಿ. ಇಲ್ಲಿ ಸ್ಪಾಟ್ ಮೇಲೆ ಇದು ಏನು ನಮ್ಮ ಇಲ್ಲಿದ್ದಂಥ ರೈತರ ಕೇಳಕ್ಕೆ ಬಂದ್ರೆ ಅವ್ರನ್ನ ಹಂಚಿದಾರೆ. ಇವ್ರು ಇಲ್ಲಿ ಕೆಲಸ ಮಾಡುವಂಥವ್ರು ಅವ್ರನ್ನ ಹಂಚಿಕೆ ಹಾಕಿದಾರ. ಆ ನಂತರ ನಾನು ತಲಾಟಿ ಅವ್ರಿಗೆ ಇಲ್ಲಿ ಸ್ಪಾಟ್ ಮೇಲೆ ನಮಗೆ ನಿನ್ನೆ ತಕ್ಷಣ ಗೊತ್ತಾಗಂತಂದ್ರೆ ನಾವು ಇಲ್ಲಿ ಸ್ಪಾಟ್ ಮೇಲೆ ಬಂದು ನಿನ್ನೆ ಮುಂಜಾನೆ ಬಂದವ್ರು. ನಾವು ಮುಂಜಾನೆ ಬಂದು ಕೆಲಸವನ್ನು ಬಂದ್ ಮಾಡಿಸಿದ್ವು. ನಾವು ವಿಡಿಯೋ ಮಾಡೋದ್ರ ಮುಖಾಂತರ ಬಂದ್ ಮಾಡಿಸಿದ್ವು. ಆ ನಂತರ ಅವ್ರು ಬಂದ್ ಮಾಡಿಕ್ಯಾರ ಅಧಿಕಾರಿಗಳಿಗೆ ಎಲ್ಲರಿಗೂ ಕಾಲ್ ಮಾಡಕತ್ತವ್ರು. ನಾವು ಪಂಚಾಯತಿ PDO, ತಲಾಟಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರಿಗೆ, ತಹಸೀಲ್ದಾರ್ ಅಂತೂ ಪುನಃ ರಿಸೀವ್ ಮಾಡಲಿಲ್ಲ ರೀ. ಆಮೇಲೆ ಸರ್ಕಲ್ ಅವ್ರು ಮಾತಾಡಿರು. ಆದ್ರೆ ನಮ್ಮ ಕಡೆ ಎಲ್ಲ ದಾಖಲೆ ಅದಾವು, ಪರ್ಮಿಷನ್ ಅದಾವು, ನಾವು ಎಲ್ಲ ಅದಕ್ಕೆ ಗುಡ್ಡ ಅಡ್ಡಾತಾವು ಅಂತ. ಯಾರು ಪರ್ಮಿಷನ್ ಕೊಟ್ಟಾರು ಅಂತ ಕೇಳಿದ್ವು. ನಿಮ್ಗೆ DC ಅವರೇ ಕೊಟ್ಟಾರ ಅಂತೇಳಿ ಸ್ವತಃ ತಲಾಟಿ ಸರ್ಕಲ್ ಹೇಳಿದಾನ್ರಿ ನಿನ್ನೆ. ಆಮೇಲೆ ಇಲ್ಲಿ ಇದ್ದಂಥ ಸೆಕ್ಷನ್ ಆಫೀಸರ್ KB ಸೆಕ್ಷನ್ ಆಫೀಸರು ಇದಕ್ಕೆ ಎಲ್ಲ ಇದಕ್ಕೆ ಇದೈತ್ರಿ, ಎಲ್ಲ ಪರ್ಮಿಷನ್ ತೊಗೊಂಡು ಗುಡ್ಡ ಅಡ್ಡಾತಾವು, ಇದಕ್ಕೆಲ್ಲ DC ಅವರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಪರ್ಮಿಷನ್ ಕೊಟ್ಟಾರಂತ ನಿನ್ನೆ ನಮ್ಗೆ ಹೇಳ್ರಿ. ನಿನ್ನೆ ಅವ್ರು ಹೇಳಿದ್ರೆ ಹಂಗಾರೆ ದಾಖಲೆ ತೊಗೊಂಡ್ಬರಿಪ್ಪ, ಪರ್ಮಿಷನ್ ಕೊಟ್ಟದ್ದು ದಾಖಲೆ ಇರ್ತಾವೆ, ದಾಖಲೆ ತೊಗೊಂಡ್ಬರಿಪ್ಪ ಅಂದ್ರೆ ನಾವು ಇಲ್ಲಿ ನಿಮ್ಗೆ ತೋರ್ಸಕ್ಕೆ ಬರಂಗಿಲ್ಲ, ನೀವೇ ಬರ್ರಿ ಬೆಳಗಾವಕ್ಕೆ ಅಂದ್ರೆ. ಬೆಳಗಾವಕ್ಕೆ ಬರೋದಲ್ಪ ಸ್ಪಾಟ್ ಮೇಲೆ ಅಧಿಕಾರಿಗಳಿಗೆ ಬರ್ರಿ ಅಂತೇಳಿ ನಾವು ಫಾರೆಸ್ಟ್ ಅವ್ರಿಗೆ ಕಾಲ್ ಮಾಡಿದ್ವಿ. ಫಾರೆಸ್ಟ್ ಅವ್ರಿಗೆ ಬರಾತವ ಅಂತೇಳಿ ಎಲ್ಲರೂ ಬರಾತವ ಅಂದ್ರೆ ಅಧಿಕಾರಿಗಳು. ನಿನ್ನೆ 7 ಗಂಟೆ ಮಟ್ಟ ಇವರೆಲ್ಲ ಮಾಜಿ ಸೈನಿಕರು, ನಮ್ಮ ಊರಿನ ರೈತರು, ಗ್ರಾಮಸ್ಥರು ಎಲ್ಲರೂ ಇಲ್ಲಕ್ಕೆ ಅಂತವ್ರು 7 ಗಂಟೆ ಮಟ್ಟ ಆದರೂ ಯಾರೂ ಬರಲಿಲ್ಲ ರೀ. ಇಲ್ಲಿ
ಸ್ಥಳಕ್ಕೆ ಯಾರೂ ಬರಲಿಲ್ಲ. ಆ ನಂತರ ನಾ ಏನು ಮಾಡ್ರಿ, ಇದು ಮಾಧ್ಯಮದವ್ರಿಗೆ ತಿಳಿಸಿದ್ರೆ ಅವರ ಒಂದು ಇದಕ್ಕೆ ನ್ಯಾಯವನ್ನು ಕೊಡಿಸ್ಬೋದು. ಅಲ್ಲ, ಈಗ ಜಾಗ ಯಾರಿಗೆ ಸೇರಿತ್ತಿದ್ದು? ಇದು ಕರ್ನಾಟಕ ಸರ್ಕಾರಕ್ಕೆ ಸೇರಿದ್ರಿ. ಕರ್ನಾಟಕ ಸರ್ಕಾರ ಸೇರಿದ್ದು ಇಲ್ಲಿ ಅರಣ್ಯ ಪ್ರದೇಶ ಅಂತೇಳಿ ಒಂದು ಇದು ಒಂದು 500 ಚಿಲ್ಲರ್ ಐತ್ರಿ ಎಕರೆ. ಇದು ಎಲ್ಲ ಗುಡ್ಡ ಹಿಡ್ಕೊಂಡು ಇದು ಕರ್ನಾಟಕ ಸರ್ಕಾರ ಈಗ ಸುಮಾರು ಒಂದು 50 ಎಕರೆಗಿಂತ ಜಾಸ್ತಿ ಹಾಳು ಮಾಡಿದಾರೆ. ಈಗ ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರ ರಾಷ್ಟ್ರೀಯ ಪಕ್ಷಿಗಳ ಬದುಕುವಂತ ಸ್ಥಾನ ಇದೆ. ಇಲ್ಲಿ 10,000ಕ್ಕಿಂತ ಜಾಸ್ತಿ ರಾಷ್ಟ್ರೀಯ ಪಕ್ಷಿಗಳಿದಾವೆ ಇಲ್ಲಿ, ನವಿಲು ಮತ್ತು ವನ್ಯ ಜೀವಿಗಳು ಜೀವಿಸ್ತಿದಾವೆ ಇಲ್ಲಿ. ಇದನ್ನ ಪ್ಲಾಂಟ್ ಇಲ್ಲಿ ತೆಗೆದ್ರಂದ್ರೆ ಇವೆಲ್ಲ ರೈತರು ಹೊಲಕ್ಕೆ ಹೋಗ್ತಾವ, ರೈತರಿಗೆ ತೊಂದರೆ ಆಕತಿ, ಮತ್ತು ಬೋರ್ ನೀರುಗಳು ಬರಂಗಿಲ್ಲ, ಪ್ರಕೃತಿ ಹಾಳಾತಂದ್ರೆ. ಇವಾಗ ಬೆಳಗಾವಿ ಎಲ್ಲ ನುಂಗಿ ನೀರು ಕುಡಿದ್ರು, ಕೃಷಿ ಭೂಮಿ ಎಲ್ಲ ಪ್ಲಾಟ್ ಹಾಕಿ ಅಪಾರ್ಟ್ಮೆಂಟ್ ಹಾಕಿ. ಇನ್ನು ಬೆಳಗಾವಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಇಂಥ ಒಂದು ಸ್ವಚ್ಛವಾದ ಸುಂದರವಾದ ಅರಣ್ಯ, ಇದು ಇತಿಹಾಸ ಐತ್ರಿ. ಗುಡ್ಡಕ್ಕೆ ಕೌರಿ ಗುಡ್ಡ ಅಂದ್ರೆ ಸಂಗೊಳ್ಳಿ ರಾಯಣ್ಣವರು ಇಲ್ಲಿ ಸ್ಥಾನವನ್ನು ಇಲ್ಲಿ ನೆಲೆಸಿದಂಥ ನೆಲಾರಿದೆ. ಸಂಗೊಳ್ಳಿ ರಾಯಣ್ಣವರು ಯುದ್ಧ ಮಾಡೋ ಟೈಮ್ದಾಗ ಬ್ರಿಟಿಷರು ಯುದ್ಧ ಮಾಡೋ ಇಲ್ಲೇ ಇದ್ದರು ಅವ್ರು. ಅಂಥ ಪವಿತ್ರವಾದ ಇತಿಹಾಸ ಉಳ್ಳಂಥ ನಮ್ಮ ಕೌರಿಗುಡ್ರಿ ಬಡಾಲಂಕಿಲಿಗೆ ಒಳಗೆ ಇಲ್ಲೇ ಎಲ್ಲಮ್ಮನ್ನು ನಿಲ್ಲಿಸಿದಾಳ. ಇಂಥದ್ರೊಳಗೆ ರಾಜಕೀಯ ಕೈವಾಡ ಐತೆ ಅಂತೇಳಿ ಈಗ ನಮಗೆ ಕಂಡು ಬರತೈತೆ. ಯಾಕಂದ್ರೆ ನಿನ್ನೆ ಇವರು ಎಲ್ಲ ದಾಖಲೆಗಳದಾವ ಅಂತ ಹೇಳಿದ್ರಿ, ಇಲ್ಲಿ ಕೆಲಸ ಮಾಡೋರು ಸೂಪರ್ವೈಸರು ಅವ್ರು ಯಾರು ಕಾಲ್ ಮಾಡಿಕೊಟ್ರು. ಆದ್ರೆ ಇವತ್ತು ರಾತ್ರಿ ಆ JCPಗಳನ್ನ ಹೇರ್ಕೊಂಡು ಓಡಿ ಹೋಗಿಬಿಟ್ಟಾರ. ಈ ಸ್ಪಾಟ್ ಮೇಲಿಂದ ಓಡಿ ಹೋಗತ್ತಿರು. ನಮ್ಮ ಇದ್ದಂತ ಅಜ್ಜಗಳದಾರಲ್ಲ ಇಲ್ಲಿ ತೆರಿಬ್ಕೊಂಡ ರೋಡ್ಯಾಗ ನಿಂತಾರ ರಾತ್ರಿ ಹೋಗೋ ಟೈಮ್ದಾಗ. ಆ ನಂತರ ಇಲ್ಲಿ ಸ್ಪಾಟ್ ಮೇಲೆ ಇಲ್ಲ, ಬೇರೆ ಕಡೆಯಲ್ಲಿ ಅಡ್ಡ ತರಬಿಸೈತ್ರಿ. ಆ ನಂತರ ರಾಜಕೀಯ ವ್ಯಕ್ತಿಗಳು, ನಾವು ಓಟ್ ಹಾಕಿದಂತ ವ್ಯಕ್ತಿಗಳು, ಲೋಕಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕ್ಷೇತ್ರದ ಗ್ರಾಮೀಣ ಕ್ಷೇತ್ರ, ಈ ಎಲ್ಲಾ ಟೈಮ್ದಾಗು ಎಲ್ಲಕ್ಕೂ ಬರ್ತಾರು. ಮತ್ ಈಗ ಯಾಕೆ ಬರಾಕ್ತಾ ಇರಲಿಲ್ಲ? ಏನೇನೋ ಗಿಫ್ಟ್ಗಳು ಕೊಡಕ್ ಬರ್ತಾರು, ನಮ್ಮ ಜನರಿಗೆ ಮೋಸ ಮಾಡಕ್ ಬರ್ತಾರು. ಮತ್ತು ಇಲ್ಲಿ ಇಷ್ಟೊಂದು ಅರಣ್ಯ ಪ್ರದೇಶ ಹಾಳಾಗತೈತಿ, ನಮ್ಮ ರೈತರಿಗೆ ಸಂಕಷ್ಟ ಆಗತೈತಿ, ಮಳೆ ಬರೋದಿಲ್ಲ, ಇದರಿಂದ ಪ್ರಕೃತಿ ಹಾಳಾಕತಿ. ಈಗ ಯಾಕೆ ಮಾತಾಡಕ್ತಾ ಇರ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಚಂದ್ರರಾಜ್ ಅವ್ರು MLC ಮಾಡಿದವು, ನಾವು ಸ್ವಂತ ಅಡ್ಡಾಡಿಕೆ MLC ಮಾಡಿದೆವು. ಇವ್ರು ಯಾಕೆ ಜನಪ್ರತಿಗಳು ನಮ್ಮ ಜನಪ್ರತಿಗಳನ್ನು ಇದನ್ನು ಅಳಲು ತೋಡ್ಲಿಲ್ಲ ಅಂದ್ರೆ ಮತ್ತೆ ಇವ್ರದ ಕೈವಾಡ ಐತನ ಇದ್ರಾಗ? ಇವ್ರ ಸಂಬಂಧಿಕರಿಗೆ ಯಾರಿಗಾರ ಇದನ್ನು ಜಮೀನು ಮಾರತಾರನ? ಇವ್ರ ಸರ್ಕಾರ ಐತೆ ಅಂತೇಳಿ ಸ್ಪಷ್ಟವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಬರ್ತೈತಿ ಅದು. ಯಾಕಂದ್ರೆ ಅವ್ರ ಕ್ಷೇತ್ರದೊಳಗೆ ಇದನ್ನು ಯಾರು ಹಿಡಿದು ಕೊಟ್ಟರು ಸರ್ಕಾರಕ್ಕೆ ಜಾಗ? ಈಗ ಎಷ್ಟು 50 ವರ್ಷ, ಸಾವಿರಾರು ವರ್ಷಗಳಿಂದ ಇತಿಹಾಸ ಇದ್ದಂಥ ಗುಡ್ಡ ಯಾರಿಗೋ ಗೊತ್ತಿರಕ್ಕಿಲ್ಲ ಸರ್ಕಾರಕ್ಕೆ. ಗಿಡ ಹಚ್ಚತ್ತಿರು, ಬೆಳೆಸತ್ತಿರು, ಪೋಷಣೆ ಮಾಡತ್ತಿರು, ಲಕ್ಷಾಂತರ ಪ್ರಾಣಿ ಪಕ್ಷಿಗಳಿದಾವ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇನ್ ಹೊಣೆಗಾರರು ಆಕಾರ. ಇದಕ್ಕೆ ಮಾತಾಡ್ಬೇಕೀಗ ಅವ್ರು ಜಸ್ಟ್ ಇದನ್ನ. ಯಾಕಂದ್ರೆ ಸದನ ನಡೆಯತೈತಿ, ಈಗ ಸದನದೊಳಗೆ ಇದ್ರ ಬಗ್ಗೆ ಮಾತಾಡಬೇಕು. ಮತ್ತು ಅವ್ರ ಗಮನಕ್ಕೆ ಇಲ್ಲದ್ಲೆ ಹೆಂಗೆ ಆಕತ್ತದ? ಸರ್ಕಾರ ಅವ್ರದ, ಸರ್ಕಾರಿ ಅಧಿಕಾರಿಗಳು ಅವ್ರದ, ಮತ್ತು ಅವ್ರು ಕೇಳ್ದ ಅವ್ರ ಕ್ಷೇತ್ರದೊಳಗೆ ಯಾರು ಅಧಿಕಾರಿಗಳು ಕಾಲಿಡ್ತಾರೋ, ಯಾವ ಕಂಪ್ನಿಯವ್ ಕಾಲಿಡ್ತಾನೋ, ಯಾವುದೋ ಕಂಪ್ನಿಯವ ಮತ್ತು ಈ ನಮ್ಮ ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ DF ಅವರು ಮತ್ತು ತಹಸೀಲ್ದಾರ್ ಅವರು ಯಾಕೆ ಸ್ಪಾಟಿಗೆ ಬರತ್ತಿಲ್ಲ? ಸ್ಪಾಟಿಗೆ ಯಾಕೆ ಬರತ್ತಿಲ್ಲ ಇವ್ರು ಅಧಿಕಾರಿಗಳು? ನಮ್ಮ ರೈತರು, ನಮ್ಮ ಬಡಾಲಂಕಿಲ್ಗಿ ಗ್ರಾಮಸ್ಥರು ಮತ್ತು ಮಿಲಿಟ್ರಿ ಬಾಜಿ ನಿನ್ನಿಂದ ಇಲ್ಲೇ ಧರಣಿ ಕುಂತಾರ. ಯಾಕೆ ಸ್ಪಾಟಿಗೆ ಬರತ್ತಿಲ್ಲ ಅಂದ್ರೆ ಇದ್ರಾಗ ಏನೋ ತಪ್ಪಿಸ್ತಾರ, ಏನೋ ಅಕ್ರಮವಾಗಿ ನಡ್ಸತ್ತಾರ, ಏನು ಗಣಿಗಾರಿಕೆ ನಡ್ಸತ್ತಾರ, ಏನು ಅನ್ನೋದು ವಿಷಯ ತಂದು ತಿಳಿಸ್ಬೇಕಲ್ಲ ಅಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳು. ಅಂದ್ರೆ ಇವ್ರದ್ದು ಎಲ್ಲರದು ಕುತಂತ್ರ ಐತಿ. ಈ ಕುತಂತ್ರನ ನಾವು ಮಾಡಿಕೊಡೋದಿಲ್ಲ. ಇದನ್ನ ಯಾರು ತಪ್ಪಿತಸ್ಥರದಾರಲ್ಲ ಇವ್ರ ಮ್ಯಾಲ ಕ್ರಮ ತಗೊಳ್ಳೇಬೇಕು. ತಗೋದಿಲ್ಲ ಅಂದ್ರೆ ಯಾರು ನಮ್ಮ ಅರಣ್ಯ ಸಚಿವದಲ್ಲ, ಕಂದಾಯ ಸಚಿವಿಗೆ ಅವ್ರ ಧಿಕ್ಕಾರ ಹೇಳ್ತೇವೆ ನಾವು. ಯಾಕಂದ್ರೆ ಅವ್ರು ಕ್ರಮ ತಗೋಲಿಲ್ಲ ಅಂದ್ರೆ ಅವ್ರಿಗೆ ಅವ್ರನ್ನ ರಾಜೀನಾಮೆ ಕೊಡುವವರೆಗೂ ನಾವು ಒತ್ತಾಯನ ಬಿಡುವುದಿಲ್ಲ. ಸೊ ಇದಿಷ್ಟು ಸದ್ಯ ಈಗ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೋಡ್ಬೋದಾಗಿದೆ. ಎಲ್ಲ ಮರಗಿಡಗಳು ಬಹಳ ದಿನಗಳಿಂದಲೂ ಕೂಡ ಇವನ್ನ ಕಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಬಹುತೇಕ ಎಲ್ಲವೂ ಕೂಡ ಒಣಗಿ ಹೋಗಿರುವಂಥದ್ರ ಮೇಲೆ ಗಮನಿಸಬಹುದಾಗಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಅರಣ್ಯ ನಾಶ ಮಾಡಿರುವಂಥದ್ದು. ಸದ್ಯ ಈ ಎಲ್ಲ ವಿಚಾರಗಳು ಸ್ಥಳೀಯ ಶಾಸಕರಿಗೆ ಗೊತ್ತಿಲ್ವಾ? ಅದರ ಜೊತೆಗೆ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಗೊತ್ತಿದ್ರೂ ಕೂಡ ಅವರೇ ಕುಮ್ಮಕ್ಕಿನಿಂದ ಈ ಎಲ್ಲ ಕಾಡನ್ನು ಕಡಿದು ಹಾಕುವಂಥ ಪ್ರಯತ್ನ ನಡೀತಾ ಇದೆ ಅನ್ನುವಂಥ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಇದಕ್ಕೆ ಪ್ರತಿಕ್ರಿಯೆ ಕೊಡಲೇಬೇಕಾಗತ್ತೆ. ಅದರ ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಿದೆ. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.